ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಕಾಳ್ಬಿಟ್ಟೆ ಸ್ವಾಮಿ. ಸೊ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನಿಮ್ಗೆಲ್ಲ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಎಸ್, ನಾನು ಇವತ್ತೊಂದು ಪ್ರಾಡಕ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ಫೇಸಲ್ಲಿ ಅನ್ವಾಂಟೆಡ್ ಹೇರ್ಸ್ ಇದೆ, ಸೊ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡಿರೋರಿಗೆ ಶೇವಿಂಗ್ ಬೆಸ್ಟಾ, ವ್ಯಾಕ್ಸ್ ಬೆಸ್ಟಾ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಫರ್ದರ್ ಟು ದ ವಿಡಿಯೋ, ಅಲ್ಲಿ ಅನ್ವಾಂಟೆಡ್ ಹೇರ್ಸ್ ಅಂತಂದ್ರೆ ಕೆಲವೊಬ್ರಿಗೆಲ್ಲ ಅಪ್ಪರ್ ಲಿಪ್ ಇರುತ್ತೆ, ಚಿನ್ ಏರಿಯಾದಲ್ಲೆಲ್ಲ ಇರುತ್ತೆ. ಸೊ ಈ ತರ ಇದ್ರೆ ನಮ್ಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಯಾರು ನೋಡ್ಬಿಟ್ರೆ ಓ ಇವ್ರ ಮುಖದಲ್ಲಿ ಹೇರ್ ಇದೆ ಅಂತಾರೆ, ಆ ತರ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ನಂಗೂ ಕೂಡ ಮುಂಚೆ ಅದೇ ತರ ಫೀಲ್ ಆಗ್ತಾ ಇತ್ತು. ನಂಗೆ ಇಷ್ಟೆಲ್ಲ ಗ್ರೋತೇ ಆಗಿರ್ಲಿಲ್ಲ ಮೊದ್ಲು. ನಾನ್ ಸುಮ್ನೆ ಮಂಗನ್ ಕೆಲಸ ಮಾಡ್ಕೊಂಡೆ ಅಂತ ಅನಿಸ್ತಿದೆ ಇವಾಗ. ಸೊ ನನಗೆ ಮದ್ವೆ ಟೈಮಲ್ಲಿ ನಾನ್ ಸ್ವಲ್ಪ ಬ್ರೈಟ್ ಇರೋದ್ರಿಂದ ಸೊ ನನ್ನ ಅಪ್ಪರ್ ಲಿಪ್ ಏನಾಗುತ್ತೆ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಮದ್ವೆ ಟೈಮಿಂದ ನಾನು ಮಾಡಕ್ ಶುರು ಮಾಡಿದೆ. ಸೊ ನಾನು ಯೂಸ್ ಮಾಡ್ತಿದ್ದು ಕಾರ್ಮೆಸಿ ಅವ್ರದ್ದು ಫೇಶಿಯಲ್ ರೇಸರ್ಸ್ ನ ಯೂಸ್ ಮಾಡಿ ಮಾಡ್ತಾ ಇದ್ದೆ. ಸೊ ಇನಿಷಿಯಲಿ ನನಗೆ ಇಷ್ಟು ಹೇರ್ ತಿಕ್ಕಾಗಿರ್ಲಿಲ್ಲ. ತೋರಿಸ್ಬಿಡ್ತೀನಿ ನಿಮ್ಗೆ ಹತ್ರದಿಂದ. ಸೊ ನೀವು ನೋಡ್ತಿರ್ಬೋದು, ನಾವು ಸ್ಕಿನ್ ಸ್ವಲ್ಪ ವೈಟ್ ಇರೋದ್ರೆ ಅದು ತುಂಬಾ ಒಂಥರ ಅಕ್ವರ್ಡ್ ಆಗಿ ಫೀಲ್ ಆಗುತ್ತೆ. ಲೇಸರ್ ಯೂಸ್ ಮಾಡಿ ನನಗೆ ಸೀರಿಯಸ್ಲಿ ಮಾಡ್ಕೊಳಕ್ಕೆ ಬೇಜಾರು ಕೂಡ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನ ಏನದು ಥ್ರೆಡಿಂಗ್ ಮಾಡ್ಸೋಣ ಅಂದ್ರೆ ತುಂಬಾ ಪೇನ್ ಆಗುತ್ತೆ. ಸೊ ಹಾಗಾಗಿ ನಾನು ರೇಜರ್ನ ಚೂಸ್ ಮಾಡಿ ಅದರಿಂದ ಮಾಡ್ಕೋತಾ ಇದ್ದೆ. ಬಟ್ ಎಷ್ಟೊಂದು ಜನ ಪ್ರಾಡಕ್ಟ್ ಪ್ರಮೋಷನ್ಸಿಗೆ ಸೆಲೆಬ್ರಿಟೀಸ್, ಯೂಟ್ಯೂಬರ್ಸ್ ಎಲ್ಲರೂ ಅವ್ರ ಪ್ರಾಡಕ್ಟ್ ಪ್ರಮೋಷನ್ ಮಾಡೋಕ್ಕೋಸ್ಕರ ಸುಮ್ಮನೆ ಮಿಸ್ಲೀಡ್ ಮಾಡ್ತಾರೆ ಅಂತ ಅನಿಸ್ತು ನನಗೆ. ಏನಕ್ಕೆ ಅಂದರೆ ಅವರು ಪರ್ಟಿಕ್ಯುಲರ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಮುಖದಲ್ಲಿ ಹೇರ್ ಅಂದರೆ ಅನ್ವಾಂಟೆಡ್ ಹೇರ್ಸು ತಿಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ತಿಕ್ಕಾಗಿದೆ. ಸೊ ನೀವು ಯಾರೆಲ್ಲ ಫೇಸ್ನ ಅಂದರೆ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಅಪ್ಪರ್ ಲಿಪ್ ಆಗಿರ್ಬೋದು, ಚಿನ್ ಏರಿಯಾದಲ್ಲಾಗಿರ್ಬೋದು, ಅಥವಾ ಫೇಸಲ್ಲಿ ಆಗಿರ್ಬೋದು, ಚೀಕ್ಸ್ ಮೇಲೆ, ಸೊ ಯಾರು ಮಾಡಬೇಕು ಅನ್ಕೊಂಡಿದ್ದೀರಾ ಸೊ ಪ್ಲೀಸ್ ಬೇಡ. ಬಿಕಾಸ್ ಮಾಡದೇ ಇರೋರು, ಆಲ್ರೆಡಿ ಮಾಡ್ತಿರೋರು ಓಕೆ, ಬಟ್ ಮಾಡ್ದೇನೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಪ್ಲೀಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಹೇರು ತಿಕ್ಕಾಗತ್ತೆ. ಆಮೇಲೆ ಅದು ತುಂಬಾನೇ ತಿಕ್ಕಾಗಿ ಉದ್ದಾಗಿ ಬೆಳೆಯಕ್ಕೆ ಶುರು ಮಾಡ್ಬಿಡುತ್ತೆ. ಸೊ ಹಾಗಾಗಿ ಬೇಡ. ನನಗೆ ಮುಂಚೆ ಇಷ್ಟೆಲ್ಲ ಇರಲೇ ಇಲ್ಲ, ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ರೇಸರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೆ. ಬೇಸಿಕಲಿ ನನಗೆ ಏನೋ ಫಂಕ್ಷನ್ಸ್ ಇದ್ದಾಗ ಮಾಡ್ತಾ ಇದ್ದೆ. ಇನ್ನು ಮಿಕ್ಕಿ ಟೈಮಲ್ಲಿ ನಾನೇ ಎಲ್ಲರೂ ಹೊರಗಡೆ ರೆಡಿ ಆಗೋದಾಗ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಕ್ಕೆ ಶುರು ಆಯಿತು. ನನ್ನ ಅಪ್ಪರ್ ಲಿಪ್ಸ್ ಇದೆ, ನಾನು ಮಾಡಿಸಿಲ್ಲ ಆ ಥರ. ಸೊ ಹಾಗಾಗಿ ಇದೆಲ್ಲ ಕತೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರಿಸರ್ಚ್ನ ಮಾಡಕ್ ಶುರು ಮಾಡಿದೆ. ಸೊ ಯಾವ ಥರ ಏನು ಅಂತ. ಸೊ ಬೇಸಿಕಲಿ ನಾವು ಇವಾಗ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರೆ, ಏನೋ ಪೌಡರ್ ಹಚ್ಚಿದ್ರೆಲ್ಲ ಹೋಗುತ್ತೆ ಅಂತ. ನಂಗೆ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಯೂಸ್ ಮಾಡಿ ನೋಡಿಲ್ಲ ಅದನ್ನ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ರಿವ್ಯೂ ಕೊಡಕ್ ನನ್ಗೆ ಆಗಲ್ಲ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಾನು ಯೂಸ್ ಮಾಡಿರೋದು ರೇಸರ್ನ ಯೂಸ್ ಮಾಡಿದ್ದೀನಿ. ಸೊ ರೇಸರಲ್ಲಿ ಏನಂದ್ರೆ ಈಸಿ ಟು ಯೂಸ್. ಸೊ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಸೊ ಈಸಿಯಾಗಿ ನಾವೇ ಯೂಸ್ ಮಾಡ್ಬೋದು. ಸೊ ಹಾಗೆ ಪೇನ್ಲೆಸ್ ಅಂತ ಹೇಳ್ಬೋದು. ಸೊ ಆರಾಮಾಗಿ ವಿತೌಟ್ ಯಾರ್ದೋ ಹೆಲ್ಪ್ ಇಲ್ಲದೆ ಆರಾಮಾಗಿ ನಾವೇ ಮಾಡ್ಕೊಂಡ್ಬಿಡ್ಬೋದು. ಸೊ ಬಟ್ ಅದಕ್ಕೆ ಹೇರ್ ಗ್ರೋತ್, ನಮ್ಮ ಹೇರ್ ಯಾವ ತರ ಗ್ರೋತ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ವಿತಿನ್ 2 days ಅಲ್ಲೇ ಹೇರ್ ಗ್ರೋತ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದು ಅಪ್ಪರ್ ಲಿಪ್ ಬರಕ್ ಶುರು ಆಗ್ಬಿಡುತ್ತೆ. ಸೊ ಅದು ಮಾಡಿದಾಗ ಫುಲ್ ನೈಸಿಗಿರುತ್ತೆ. ತೆಗೆದ್ಮೇಲೆ ಅದು ಒಂದು 2 days ಆದ್ಮೇಲೆ ಫುಲ್ ಒಂಥರ ಫೀಲ್ ಆಗ್ತಾ ಇರುತ್ತೆ, ಅದು ಆಲ್ರೆಡಿ ಹೇರ್ಸ್ ಬರ್ತಿದೆ ಅಂತ ನಂಗೆ ಸೆನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏರ್ ಮೀನ್ಸ್ ಬೈ ಯೂಸಿಂಗ್ ರೇಸರ್ ಈ ತರ ವರ್ಕ್ ಆಗುತ್ತೆ. ಸೊ ಇದ್ಯಾವ್ದಪ್ಪ ಅಂದ್ರೆ, ಇವಾಗ ಸ್ಕಿನ್ ಇದೆ ಅಂದ್ರೆ, ಸ್ಕಿನ್ ನಲ್ಲಿ ಇವಾಗ ಒಂದು ಹೇರ್ ಈ ತರ ಇದೆ ಅಂದ್ರೆ, ಸೊ ನಾವು ರೇಸರ್ ಅಲ್ಲಿ ನಾವು ಈ ತರ ಶೇವ್ ಮಾಡಿದಾಗ ಜಸ್ಟ್ ಈ ತರ ಹೇರ್ ಹೋಗ್ಬಿಡುತ್ತೆ. ಸೊ ಒಳಗಡೆ ಏನ್ ತಿಕ್ ಏರ್ ಇರುತ್ತೆ ಅದು ಮತ್ತೆ ನಾವು ಅದು ತೆಗೆದ್ಮೇಲೆ ಮತ್ತೆ ಅದು ಬೆಳ್ಕೊಂಡ್ ಬರುತ್ತೆ. ಸೊ ಅದೇನಾಗುತ್ತೆ, ಹಾಗಾಗಿ ಹೇರ್ ತಿಕ್ಕಾಗೆ ಬರೋದು. ಸೊ ನಾವೇನಾದ್ರು ವ್ಯಾಕ್ಸ್ ಮಾಡಿದ್ವಿ ಅಥವಾ ಥ್ರೆಡಿಂಗ್ ಮಾಡಿದ್ವಿ ಅಂದ್ರೆ ಅವ್ರೇನ್ ಮಾಡ್ತಾರೆ, ಹೇರ್ ಫಾಲಿಕಲ್ಸ್ನೇ ತೆಗೆದ್ಬಿಡ್ತಾರೆ. ಸೊ ತೆಗ್ದಾಗ ಏನಾಗುತ್ತೆ, ಗ್ರೋತ್ ಲೇಟ್ ಆಗುತ್ತೆ. ಸೊ ಪೇನ್ ಇರ್ಬೋದು, ಬಟ್ ನಮ್ಗೆ ತುಂಬಾ ಟೈಮ್ ವರ್ಗೂ ಇರುತ್ತೆ ಅದು. ಸೊ ಆರಾಮಾಗಿ ನಾವು 2 months ಆರಾಮಾಗಿರ್ಬೋದು ಅಂತ ಹೇಳ್ಬೋದು, ನಾವೇನಾದ್ರು ವ್ಯಾಕ್ಸ್ ಮತ್ತೆ ಥ್ರೆಡಿಂಗ್ ಮಾಡಿಸಿದ್ರೆ. ಬಟ್ ಅದು ಪೇನ್ ಆಗುತ್ತೆ, ಪೇನ್ಫುಲ್. ಬಟ್ ಬೇರ್ ಮಾಡಿದ್ರೆ
ಚೆನ್ನಾಗಿರುತ್ತೆ, ನೈಸ್ಗೆ ಸ್ಮೂತ್ ಆಗಿರುತ್ತೆ ಸ್ಕಿನ್ ಅಂತ ಹೇಳ್ಬೋದು. ಸೊ ನಾನು ಅದಕ್ಕೆ ಇದೆಲ್ಲ ನೋಡಿ ಸಾಕಾಗಿ ಸಾಕಪ್ಪ, ನಾನು ಏನಾದ್ರು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡು, ಸೊ ನನಗೆ ಯೂಟ್ಯೂಬ್ನ ಸ್ಕ್ರಾಲ್ ಮಾಡುವಾಗ ಒಂದು ಶಾರ್ಟ್ಸಲ್ಲಿ ಸೊ ಹಾಗೆ ಬೀನ್ಸ್ ಬಗ್ಗೆ ನೋಡಿದೆ, ವ್ಯಾಕ್ಸ್ ಬೀನ್ಸ್ ಬಗ್ಗೆ. ಸೊ ನೋಡೋಣ, ಟ್ರೈ ಮಾಡೋಣ, ನಾವೇ ಮನೇಲೆ ಮಾಡ್ಕೋಬೋದು ಅಂದ್ರೆ ಆರಾಮ್ಸೆ ಮಾಡೋಣ ಅಂತ. ಕೆಲವೊಂದೆಲ್ಲ ಪೇನ್ಲೆಸ್ ಅಂತ ಹೇಳ್ತಾರಲ್ವಾ, ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಅದ್ಯಾವ್ದಪ್ಪ ಅಂತಂದರೆ ಇನ್ನೋರಾ ಅವ್ರದ್ದು ವ್ಯಾಕ್ಸ್ ಬೀನ್ಸ್ನ ತರಿಸಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಸೀರಿಯಸ್ಲಿ ನಂಗೆ ಭಯ ಆಗ್ತೈತೆ, ಬಟ್ ಟ್ರೈ ಮಾಡೋಣ, ಸೊ ವರ್ಕ್ ಆದರೆ ಲೈಫ್ ಲಾಂಗ್ ಇಟ್ಕೋಬೋದಲ್ಲ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಸೊ ಇದು ಬಂದು ವ್ಯಾಕ್ಸ್ ಬೀನ್ಸ್, ನಾನು ತರಿಸಿರೋದು ವೈಟ್ ಚಾಕ್ಲೇಟ್. ನಾನು ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಂಗೆ ವರ್ಕೌಟ್ ಆಗಿಲ್ಲ ಅಂದರೆ ತುಂಬ ದುಡ್ಡು ಹಾಕ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಕಡಿಮೆದನ್ನೇ ತರಿಸಿದ್ದೀನಿ. ಸೊ ಇದು ಜಸ್ಟ್ 100 grams ಇದೆ ಅಷ್ಟೇ ಇದು. ಸೊ ತುಂಬಾ ಚೆನ್ನಾಗಿದೆ ಪ್ಯಾಕೇಜ್ ಎಲ್ಲ. ಸೊ ಇದ್ರ ಜೊತೆ 3 ವುಡನ್ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ, ಸೊ ಅಂದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ಇದು ಇಷ್ಟಿದೆ. ಸೊ ನನಗೆ ಅಪ್ಪರ್ ಲಿಪ್ ಮೇಲೆ ಮತ್ತು ಇಲ್ಲಿ ಚೀಕ್ಸ್ ಹತ್ರ ಸ್ವಲ್ಪ ಹೇರ್ಸ್ ಇದೆ, ನಾನು ಹೋಲ್ ಫೇಸಿಗೆ ಮಾಡೋದಿಲ್ಲ. ಸೊ ಫಸ್ಟಿಗೆ ನಾನು ಯೂಸ್ ಮಾಡೋದು ಹ್ಯಾಂಡ್ಸಿಗೆ. ಸೊ ನೋಡ್ತೀನಿ ಅದ್ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಸೊ ನಾನು ಐಬ್ರೋಸ್ ಎಲ್ಲ ಟಚ್ ಮಾಡೋಕೆ ಹೋಗಲ್ಲ. ನನ್ನ ತಮ್ಮನ ಮದುವೆ ಇನ್ನು 1 ವೀಕಲ್ಲ ಇದೆ. ಸೊ ಈ ಥರ ಎಲ್ಲ ಮಾಡಿ ಖರಾಬ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಮತ್ತು ಐಬ್ರೋತು ಕೂಡ ಆಗಲ್ಲ. ಸೊ ಆ ಥರ ಸಾಹಸಕ್ಕೆಲ್ಲ ಕೈ ಹಾಕಲ್ಲ. ಜಸ್ಟ್ ಈ ಥರ ಹ್ಯಾಂಡ್ಸಿಗೆ ಯೂಸ್ ಮಾಡಿ ನೋಡಿಬಿಟ್ಟು ಅಪ್ಪರ್ ಲಿಪ್ಗೆ ಅಪ್ಲೈ ಮಾಡ್ತೀನಿ. ವರ್ಕ್ ಆದರೆ ಸೊ ಡೆಫಿನೆಟ್ಲಿ ಇದೊಂದು ನನ್ನ ಲೈಫ್ ಲಾಂಗ್ ಇರುತ್ತೆ ನನ್ನ ಜೊತೆ ಅಂತ ಹೇಳ್ಬೋದು. ಸೊ ನನಗಂತೂ ರೇಸರ್ ಯೂಸ್ ಮಾಡಿ ಸೀರಿಯಸ್ಲಿ ಏನದು ಒಂಥರ ಬೋರ್ ಆಗ್ಬಿಟ್ಟಿದೆ. ಬೋರ್ ಪ್ಲಸ್ ಅದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. 2 days ಆಯ್ತೆ ಮತ್ತೆ ರೀಗ್ರೋತ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡೋಣ. ಸೊ ನಾನು ಕೂಡ ಕೆಲವೊಂದು ವಿಡಿಯೋಸ್ನ ನೋಡಿ ಯಾವ ಥರ ಯೂಸ್ ಮಾಡೋದು ಏನು ಅಂತ ಸೊ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಹಾಕಬೇಕು ಕ್ವಾಂಟಿಟಿ, ಅದು ಇದು ಏನೂ ಗೊತ್ತಿಲ್ಲ. ಸೊ ಒಂಥರ ರ್ಯಾಂಡಮ್ ಆಗಿ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಸೊ ಈ ವ್ಯಾಕ್ಸ್ ಬೀನ್ಸ್ನ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಮಾಡೋಕ್ಕಾಗಲ್ಲ. ಸೊ ಇದು ಡಬಲ್ ಬಾಯ್ಲ್ ಮೆಥಡ್ ಬರುತ್ತಲ್ಲ. ಸೊ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಬೌಲಲ್ಲಿ ನಾವಿಟ್ಟು ಇದನ್ನ ಮೆಲ್ಟ್ ಮಾಡಬೇಕಾಗುತ್ತೆ. ಸೊ ಮೆಲ್ಟ್ ಆಗಿದ್ದನ್ನ ಸ್ವಲ್ಪ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಹಾಕಿದ್ರೆ ಏನಕ್ಕೆ ಹಾಕೋದು ಅಂತಂದ್ರೆ ಏರ್ಸ್ ಐಡೆಂಟಿಫೈ ಆಗಲಿ ಅಂತ. ಸೊ ಹಾಕ್ಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡಿ ದೆನ್ ಆಪೋಸಿಟ್ ಆಗಿ ಏರ್ ಗ್ರೋತ್ ಈ ಕಡೆ ಆಗಿದೆ ಅಂದ್ರೆ ನಾವು ಈ ಕಡೆಯಿಂದ ಪುಲ್ ಮಾಡಬೇಕು. ಸೊ ಈ ಥರ ನೋಡ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಮೊದಲಿಗೆ ನಾನು ಇವಾಗ ಈ ಪ್ರಾಡಕ್ಟನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋತೀನಿ. ಬೈ. ಸೊ ನೀವು ನೋಡ್ತಿರ್ಬೋದು, ನಾನು ಯೂಸ್ ಮಾಡ್ತಾ ಇರೋದು ಇನ್ನೋರಾ ಅವ್ರದ್ದು ವ್ಯಾಕ್ಸ್ ಬೀನ್ಸ್ನ. ಸೊ ಒಂದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಜಿಪ್ ಲಾಕ್ ಕೊಟ್ಟಿರೋದ್ರಿಂದ ಯೂಸ್ ಮಾಡಿ ನಾವು ಮತ್ತೆ ಇಟ್ಕೋಬೋದು ಫರ್ದರ್ ಯೂಸಿಗೆ. ಸೊ ಬೀನ್ಸ್ ನೋಡಿ ಈ ಥರ ಇದೆ. ನಂಗೆ ಸೀರಿಯಸ್ಲಿ ಚಾಕ್ಲೇಟ್ಸ್ ನೋಡ್ದಂಗೆ ಫೀಲ್ ಆಗ್ತಾಯಿತ್ತು. ಇದಕ್ಕೇನು ಸ್ಮೆಲ್ ಇಲ್ಲ, ಏನೂ ಇಲ್ಲ. ಟೆಕ್ಸ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನನಗೆ ಮೊದಲನೇ ಸಲ ಯೂಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಕ್ವಾಂಟಿಟಿ ಹಾಕ್ಕೋಬೇಕಂತ ಗೊತ್ತಾಗಲಿಲ್ಲ. ಸೊ ನಾನು ಹಾಗಾಗಿ 3 ಸ್ಪೂನ್ಸ್ನ ಯೂಸ್ ಮಾಡಿದ್ದೀನಿ. ಸೊ ನಾನು 3 ಸ್ಪೂನ್ಸ್ ಆದಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಸ್ಪೂನ್ನ ಹಾಕ್ಕೊಂಡೆ. ಸೊ ನಾನು ಫರ್ದರ್ ಆ ಫೇಸಿಗೆ ಕಂಪ್ಲೀಟಾಗಿ ಆಯಿತು ಅಂತ ಹೇಳ್ಬೋದು, ಒಂದು ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ಥರ. ಸೊ ಇವಾಗ ನಾನು ಪ್ರಾಡಕ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಆಲ್ರೆಡಿ ಏನು ನೀರನ್ನ ಕಾಯಿಸಿದ್ದೆ. ಸೊ ಇದನ್ನ ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕೆಳಗಡೆ ನೀರಿಟ್ಟು ಬೇರೆ ಬೌಲಲ್ಲಿ ಮತ್ತೊಂದು ಬೌಲಲ್ಲಿ ಈ ಪ್ರಾಡಕ್ಟ್ನ ಹಾಕಿ ಮೆಲ್ಟ್ ಮಾಡಬೇಕಾಗತ್ತೆ. ಸೊ ಈಸಿಯಾಗಿ ಮೆಲ್ಟ್ ಆಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಬೇಸ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ಚಿಕ್ಕ ಪಾತ್ರೆ ಇಟ್ಕೊಂಡ್ಬಿಟ್ಟಿದೆ ಕೆಳಗಡೆ, ನನಗೆ ಇಟ್ಕೊಂಡು ತಿರ್ಗ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಫರ್ದರ್ ನಾನು ಕೆಳಗಡೆನ ಚೇಂಜ್ ಮಾಡಿದ್ದೀನಿ. ಸೊ ಇವಾಗ ಇಡಿಯಿಂದ ಇಟ್ಕೊಂಡು ಅದನ್ನು ನೀಟಾಗಿ ಸ್ಟಿರ್ ಮಾಡ್ತಾ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಬೇಗ ಮೆಲ್ಟ್ ಆಗುತ್ತೆ. ಸೊ ಹಾಗೆ ರಿಸಲ್ಟು ಕೂಡ ತುಂಬ ವಂಡರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಅಂದ್ಕೊಂಡೆ ತುಂಬ ಟೆಂಪ್ರೇಚರ್ ಇಟ್ಕೊಂಡು ನಾವು ಮುಖಕ್ಕೆ ಅಪ್ಲೈ ಮಾಡಿದ್ರೆ ಮೇ ಬಿ ಅದು ಸುಡ್ಬೋದು ಅಂತ. ಸೀರಿಯಸ್ಲಿ ಹೇಳ್ತೀನಿ, ಪೇನ್ಲೆಸ್ ಮತ್ತು ಅಷ್ಟು ಕೂಡ ಸುಡೋದಿಲ್ಲ ಅಂತ ಹೇಳ್ಬೋದು.
ಸೊ ಗೈಸ್ ಮೆಲ್ಟ್ ಮಾಡಿದೆ. ಸೊ ನನ್ನ ಹತ್ರ ಯಾವುದೇ ವ್ಯಾಕ್ಸ್ ಥರದ್ದು ಮಾಡೋವಂಥದ್ದು ಅಂದರೆ ಮೆಲ್ಟ್ ಮಾಡೋವಂಥದ್ದು ಬರುತ್ತಲ್ಲ ಮಿಷಿನ್, ಆ ಥರ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಮಾಡಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ಸರ್ಕಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸೀರಿಯಸ್ಲಿ ಸುಡುತ್ತೆ ಅಂತ ಭಯ ಆಗ್ತೈತೆ. ಸೊ ನೋಡೋಣ, ಫಸ್ಟ್ ಹ್ಯಾಂಡ್ಸಿಗೆ ಮಾಡಿಕೊಂಡು ಹೇರ್ಸ್ ಬರುತ್ತಾ ರಿಮೂವ್ ಆಗುತ್ತೆ ಏನು ಅಂತ ನೋಡಿಕೊಂಡು ಆಮೇಲೆ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಸೊ ನಾನು ಇಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ ಸ್ವಲ್ಪ, ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಈ ಪೋರ್ಷನ್ಗೆ ಹಾಕಿ ತೋರಿಸ್ತೀನಿ. ಸೊ ಅಲ್ಲಿಗೆ ಮಾತ್ರ ನಾನು ಪೌಡರ್ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ದೇವ್ರೇ, ಸೊ ಪ್ರಾಡಕ್ಟ್ನ ತಗೊತಾ ಇದ್ದೀನಿ. ಅಪ್ಲೈ ಮಾಡಿದೆ. ಸೊ ಅಪ್ಪ, ಸೊ ಹೇರ್ ಗ್ರೋತು ಈ ಥರ ಇದೆ. ಸೊ ನಾನು ಈ ಥರ ಪುಲ್ ಮಾಡ್ತೀನಿ. ಲೆಟ್ ಸಿ. ಸೊ ಅಷ್ಟೇನು ಸುಡ್ಲಿಲ್ಲ ಹಾಕೊಂಡಾಗ, ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆ ಥರ ಇದೆ. ಸೊ ಈಗ ಆಹಾ, ಬೇಗ ಹಿಂಗೆ ಮಾಡ್ಬೇಕನ್ಸುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಹೇಳಿ, ಸೊ ಹೇರ್ಸ್ ಬಂದಿದೆ. ಝೂಮ್ ಆಗು, ಕಾಣಿಸ್ತಿದೆನಾ? ಹೇರ್ಸ್ ಬಂದಿದೆ. ಸೊ ಝೂಮ್ ಆಗ್ತಾ ಇಲ್ಲ. ಫೋಕಸ್. ಎಸ್. ಸೊ ಕಾಣಿಸ್ತಿದೆನಾ? ಸ್ವಲ್ಪ ಹೇರ್ಸ್ ಎಲ್ಲ ಬಂದಿದೆ. ಸೊ ಬಂದಿದೆ, ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಬೇಕಂದ್ರೆ ನಾವು ಅಪ್ಲೈ ಕೂಡ ಮಾಡಬಹುದು. ಅಂದ್ರೆ ನಾವು ಫಸ್ಟ್ ಟೈಮ್ ಮಾಡಿರೋದಲ್ವಾ, ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಅಷ್ಟು ಅಗಲ ಹೋಗಿದೆ, ಹೇರ್ಸ್ ಹೋಗಿದೆ. ಸೊ ಬನ್ನಿ, ಇವಾಗ ನಾನು ಅಪ್ಪರ್ ಲಿಪ್ ಹಾಕೊಂಡು ತೋರಿಸ್ತೀನಿ. ಸೊ ಈ ತರ ಇದೆ, ಚಿಕ್ಕ ತರ, ಇದೇನು ಯೂಸ್ ಇಲ್ಲ, ಡಿಸ್ಕಾರ್ಡ್ ಮಾಡೋದಷ್ಟೇನೆ. ಸೊ ಹೇರ್ಸ್ ಬಂದಿದೆ, ಅದಂತೂ ಸತ್ಯ, ಹೇರ್ಸ್ ಬಂದಿದೆ. ಸೊ ಇವಾಗ ನಾನು ಅಪ್ಪರ್ ಲಿಪ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬಿಡ್ತೀನಿ. ಸೊ ಯಾವ ತರ ಇದೆ, ಯಾವ ತರ ಆಗುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ಹೇರ್ ಗ್ರೋತ್ ಎಷ್ಟಿದೆ. ಸೊ ಹಾಗೆ ನಂದು ಹೇರ್ಸ್ ಕೆಳಗಡೆ, ಚಿನ್ ಕೆಳಗಡೆ ಈ ತರ ಇದೆ. ಸೊ ಅಪ್ಲೈ ಮಾಡಿ ನೋಡೋಣ ಯಾವ ತರ ಆಗುತ್ತೆ ಅಂತ. ಸೊ ಗಾಡ್ ಗ್ರೇಸ್. ಸೊ ನೋಡಿ, ಆಲ್ರೆಡಿ ಏನದು ಮೆಲ್ಟ್ ಅಂದ್ರೆ ಗಟ್ಟಿ ಆಗೋಯ್ತು. ಸೊ ಇವಾಗ ಮತ್ತೆ ನಾನು ಮೆಲ್ಟ್ ಮಾಡಿ ಯೂಸ್ ಮಾಡಬೇಕು. ಸೊ ಮೆಲ್ಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡುವಾಗ ಸಿಗ್ತೀನಿ. ಸೊ ಈ ತರ ಮತ್ತೆ ಅಂದ್ರೆ ವ್ಯಾಕ್ಸ್ ಮೆಷಿನ್ ಇದ್ಬಿಟ್ರೆ ಈಸಿ ಆಗುತ್ತೆ, ಅಲ್ಲಲ್ಲೇ ಮೆಲ್ಟ್ ಮಾಡ್ಕೊಂಡು ಹಾಕೊಬೋದು. ಬಟ್ ಈ ತರ ಇದ್ದಾಗ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನಾನು ಪಾತ್ರೆನೇ ಚೇಂಜ್ ಮಾಡಿಬಿಟ್ಟೆ, ಅದು ಸ್ವಲ್ಪ ಚಿಕ್ಕ ಇತ್ತು, ತಗೊಳಕ್ಕೆಲ್ಲ ಹಿಂಸೆ ಆಗ್ತಾ ಇತ್ತು. ಸೊ ಹಾಗಾಗಿ ದೊಡ್ಡದು ಪಾತ್ರೆ ಇಟ್ಟಿದ್ದೀನಿ. ಸೊ ಮೀಸೆ ಬರ್ಕೊಂಡಿದ್ದೀನಿ ನಾನೇ. ಸೊ ನೋಡೋಣ, ಚೆನ್ನಾಗಿದೆ, ಫೀಲ್ ತುಂಬಾ ಚೆನ್ನಾಗಿದೆ. ಆರಾಮ್ಸೆ ಮನೆಯಲ್ಲೇ ನಾವೇ ಮಾಡ್ಕೋಬಹುದು. ಸೊ ಪಾರ್ಲರ್ಗೆಲ್ಲ ಹೋಗಿ ಅಷ್ಟು ದುಡ್ಡೆಲ್ಲ ಕೊಟ್ಟು ಮಾಡಿಸ್ಕೊಳ್ಳೋದ್ಕಿಂತ ನಾವೇ ಮಾಡ್ಕೋಬಹುದು ಅನ್ಸುತ್ತೆ. ಬಟ್ ಏನಂತಂದ್ರೆ ಈ ತರ ಕಾಣೋ ಏರಿಯಾದಲ್ಲಿ, ಮಾಡ್ಕೊಳ್ಳೋ ಏರಿಯಾದಲ್ಲಿ ಮಾಡ್ಕೋಬಹುದು. ಬಟ್ ಅಂಡರ್ ಆರ್ಮ್ಸ್ ಈ ತರದ್ದೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಪಾರ್ಲರಿಗೆ ಹೋಗ್ತಾರೆ ಅನ್ಸುತ್ತೆ. ಬಟ್ ಅಪ್ಪರ್ ಲಿಪ್ ಇದೆಲ್ಲ ಆರಾಮ್ಸೆ ಮನೇಲಿ ಮಾಡ್ಕೋಬಹುದು. ಸೊ ನೋಡೋಣ ಸ್ಕಿನ್ ಮೇಲೆ ಯಾವ ತರ ಆಗುತ್ತೆ ಅಂತ.
ಕಂಪ್ಲೀಟ್ ಆಗಿ ಹೋಗಿಲ್ಲ, ಇನ್ನೊಂದ್ಸಲ ಅಪ್ಲೈ ಮಾಡಬೇಕು. ಬಟ್ ಹೇರ್ಸ್ ಅಂತೂ ಬಂದಿದೆ. ನೀಟಾಗಿ ಅಪ್ಲೈ ಮಾಡಿಬಿಟ್ಟು ತೆಗಿಬೇಕು. ಫೋಕಸ್ ಆಗ್ತಲ್ಲ. ಎನಿವೇಸ್ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸ್ವಲ್ಪ ಹೇರ್ ರಿಮೂವ್ ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ನಾನಿದು ಸೆಕೆಂಡ್ ಟೈಮ್ ಅಪ್ಲೈ ಮಾಡಿದೆ. ಸೊ ಅಪ್ಪರ್ ಲಿಪ್ಸಲ್ಲಿ ನನಗೆ ಏನೊಂದು ಅರ್ಥ ಆಯಿತು ಅಂದರೆ, ನಾನು ನನ್ನ ಚೀಕ್ಸಿಗೆ ಅಪ್ಲೈ ಮಾಡಿದಾಗ ಹೇರು ಥಿಕ್ ಆ್ಯಂಡ್ ಲಾಂಗ್ ಇದ್ದಿದ್ದರಿಂದ ವಿತಿನ್ ಒಂದು ಅಪ್ಲಿಕೇಶನ್ನಿಗೆ ಕಂಪ್ಲೀಟಾಗಿ ರಿಮೂವ್ ಆಯಿತು. ಬಟ್ ಅಪ್ಪರ್ ಲಿಪ್ಸು ತುಂಬ ಶಾರ್ಟ್ಸ್ ಇರುತ್ತೆ ಹೇರು ಅಲ್ವಾ, ಸೊ ಹಾಗಾಗಿ ಮಲ್ಟಿಪಲ್ ಟೈಮ್ಸ್ ನಾವು ಅಪ್ಲೈ ಮಾಡಬೇಕಾಗತ್ತೆ ಕ್ಲೀನಾಗಿ ರಿಮೂವ್ ಮಾಡೋಕ್ಕೆ. ನಂಗೆ ಆಲ್ಮೋಸ್ಟ್ 4 ಅಪ್ಲಿಕೇಶನ್ ತೊಗೊತು ಅಪ್ಪರ್ ಲಿಪ್ಸಿಗೆ. ಬಟ್ ನನ್ನ ಚಿನ್ ಏರಿಯಾಗೆ ಒಂದೇ ಸಲ ನಾನು ಅಪ್ಲೈ ಮಾಡಿದ್ದು. ಸೊ ಇನ್ನು ಪ್ರಾಡಕ್ಟ್ಸ್ ಮಿಕ್ಕಿತ್ತು ಅಂತ ಹೇಳಿಬಿಟ್ಟು ಕನ್ನಡಿ ಮುಂದೆ ಇನ್ನೂ ಸ್ವಲ್ಪ ಅಪ್ಪರ್ ಲಿಪ್ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು, ಇನ್ನೂ ಸ್ವಲ್ಪ ಹೇರ್ಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ನಾನು ಕನ್ನಡಿ ಮುಂದೆ ನಿಂತು ಅಪ್ಲೈ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ರಿಮೂವ್ ಆಯಿತು ಅಂತ ಹೇಳ್ಬೋದು. ಸೊ ಸ್ವಲ್ಪ ಹೇರ್ಸ್ ಇದೆ, ಇಲ್ಲ ಕಂಪ್ಲೀಟಾಗಿ ಹೋಗಿದೆ ಅಂತ ಹೇಳಲ್ಲ. ಸೊ ಇನ್ನೊಂದ್ಸಲ ಅಪ್ಲಿಕೇಶನ್ ಮಾಡಬೇಕು ಅನಿಸುತ್ತೆ. ಸೊ ಮಾಡ್ತೀನಿ, ನೋಡೋಣ. ಫೈನಲ್ ಆಗಿ 3rd ಟೈಮ್ ಆಗುತ್ತೆ ಮಾಡಿದ್ರೆ. ಸೊ ಅಪ್ಪರ್ ಲಿಪ್ ಕ್ಲಿಯರ್ ಆದರೆ ಇಟ್ಸ್ ಗುಡ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ಫೀಲ್. ಸೊ ಅಷ್ಟೇನು ಸುಡೋದಿಲ್ಲ ಮತ್ತು ಅಷ್ಟೇನು ಪೇಯ್ನು ಕೂಡ ಆಗೋದಿಲ್ಲ. ಸೊ ನೋಡೋಣ, ಟ್ರೈ ಮಾಡಿ ಇನ್ನೊಂದ್ಸಲ ಮಾಡಿಬಿಟ್ಟು ಹಾಕ್ತೀನಿ. ಸೊ ಫುಲ್ ಕಂಪ್ಲೀಟಾಗಿ ಹೇರ್ಸ್ ಎಲ್ಲ ಅಂದರೆ ನಾವು ಒಂದ್ಸಲ ಏನೋ ಮಾಡಿರಲ್ಲ ಅಲ್ವಾ ಮನೇಲಿ. ಸೊ ಮಾಡ್ತಾ ಮಾಡ್ತಾ ಅದೊಂದು ಬೇಸ್ ಸಿಗುತ್ತೆ. ಸೊ ಸ್ಕಿನ್ನ ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಜೋರಾಗಿ ಎಳೆದ್ರೆ ಸೊ ಆಲ್ಮೋಸ್ಟ್ ಹೇರ್ಸ್ ಎಲ್ಲ ಬರುತ್ತೆ. ಸೊ ನೋಡೋಣ ಬನ್ನಿ, ಇವಾಗ ಇನ್ನೊಂದ್ಸಲ ಅಪ್ಲೈ ಮಾಡಿ ನೋಡ್ತೀನಿ. ಸೊ ಒಂಥರ ರಿಸಲ್ಟ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನಂಗೆ ಇವಾಗೇ. ಸೊ ಇನ್ನೊಂದ್ಸಲ ಇದು ಸ್ವಲ್ಪ ಉಳ್ಕೊಂಡ್ರೆ ಹೇರ್ಸ್ ಎಲ್ಲ ರಿಮೂವ್ ಆದರೆ ಇಟ್ಸ್ ಗುಡ್. ಸೊ ಬನ್ನಿ ಮತ್ತೆ ಬಾಯ್ಲ್ ಮಾಡಿ, 1 ಡೇ ಹಿಡಿಯುತ್ತೆ ಗುರು ಮಾಡೋಕ್ಕೆ ಇದನ್ನು. ಸೊ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ನೋಡೋಣ ಹೆಂಗಾಗುತ್ತೆ ಏನಂತ. ಫೈನಲ್ ಆಗಿ ರಿಸಲ್ಟ್ನ ತೋರಿಸ್ತೀನಿ. ಸೊ ಇದು ನನ್ನ 3rd ಟೈಮ್ ಅಪ್ಲಿಕೇಶನ್ ರಿಸಲ್ಟು. ನಾನು ಚಿನ್ ಏರಿಯಾದಲ್ಲಿ ಹಾಕಿದ್ದೆ. ಸೊ ನೀವು ಏರ್ಸ್ನ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಸೊ ಆಲ್ಮೋಸ್ಟ್ ಒಂದೇ ಅಪ್ಲಿಕೇಶನ್ಗೆ ಬಂದುಬಿಡ್ತು. ಸೊ ಇವಾಗ ಅಪ್ಪರ್ ಲಿಪ್ಸು ಕೂಡ 75% ಕ್ಲಿಯರ್ ಆಗಿದೆ. 75% ಏನಕ್ಕೆ, 80 to 85% ಕ್ಲಿಯರ್ ಆಗಿದೆ. ಬಟ್ ಸ್ವಲ್ಪ ಹೇರ್ಸ್ ಇತ್ತು, ಒಂದು 3-4 ಹೇರ್ ಕಾಣಿಸ್ತಾ ಇತ್ತು ನನಗೆ. ಸೊ ಎಷ್ಟು ಕ್ಲಿಯರ್ ಸಾಫ್ಟಾಗಿ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ಗ್ರಿಪ್ ಆಗೋ ಥರ ಅಪ್ಲೈ ಮಾಡಿಕೊಂಡೆ ಈ ಹೇರ್ಸ್ನ ನೋಡಿ. ಬಿಕಾಸ್ ಕ್ಯಾಮ್ರಾದಲ್ಲಿ ಅಷ್ಟು ಚಿಕ್ಕ ಹೇರ್ಸ್ ನನಗೆ ನೀಟಾಗಿ ವಿಸಿಬಲ್ ಆಗ್ತಿರ್ಲಿಲ್ಲ. ಸೊ ಹಾಗೆ ಕಂಫರ್ಟಬಲ್ ಕೂಡ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಅಪ್ಲೈ ಮಾಡಿದೆ. ಸೊ ಇದು ನಾನು ಫೈನಲ್ ರಿಸಲ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಎಷ್ಟು ಅಪ್ಲಿಕೇಶನ್ ಮಾಡಿದೆ ಅದರಲ್ಲೆಲ್ಲ ಹೇರ್ಸ್ ಬಂದಿದೆಯಾ ಏನು ಅಂತ ತೋರಿಸ್ತಾ ಇದ್ದೀನಿ. ಸೊ ಹೇರ್ಸ್ ಬಂದಿದೆ, ಸೊ ನೀವೇ ನೋಡಬಹುದು. ಸೊ ಅಪ್ಪರ್ ಲಿಪ್ಪಲ್ಲಿ ತುಂಬ ಶಾರ್ಟ್ ಇದ್ದಿದ್ದರಿಂದ ಹೇರು ಮಲ್ಟಿಪಲ್ ಟೈಮ್ಸ್ ಅಪ್ಲೈ ಆಯಿತು. ಬಟ್ ನನ್ನ ಚಿನ್ ಏರಿಯಾಗೆ ನಾನು ಒಂದೇ ಸಲ ಅಪ್ಲೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂಡರ್ ಆರ್ಮ್ಸು ಕೂಡ ಅಷ್ಟೇ, ಹೇರ್ಸ್ ಲಾಂಗ್ ಇದ್ದಾಗ ಅಪ್ಲೈ ಮಾಡಿ ನಾವು ರಿಮೂವ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ಸ್ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆರಾಮಾಗಿ ಅಂಡರ್ ಆರ್ಮ್ಸಿಗೆಲ್ಲ ಮನೇಲೇ ಯೂಸ್ ಮಾಡಿ. ಸೊ ಗೈಸ್, ರಿಸಲ್ಟ್ ನೋಡ್ತಿದ್ರಲ್ಲ. ಸೊ ಅಪ್ಪರ್ ಲಿಪ್ಪೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸ್ವಲ್ಪ ಈ ಕಡೆ ಒಂದು 4 ಹೇರ್ಸ್ ಇದೆ ಅಂತ ಫೀಲ್ ಆಯಿತು. ಸೊ ಆಗ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡು ಹಾಕೊಂಡೆ. ಬಿಕಾಸ್ ಕ್ಯಾಮ್ರಾದಲ್ಲಿ ನೀಟಾಗಿ ಫೋಕಸ್ ಆಗ್ತಾ ಇರಲಿಲ್ಲ ಹಾಗಾಗಿ. ಸೊ ಇಲ್ಲಿ ನನ್ನ
ಇದರಲ್ಲಿ ಇದಿದ್ ಹೇರ್ಸ್ ಎಲ್ಲ ತುಂಬಾ ತಿಕ್ ಆಗ್ಬಿಟ್ಟಿತ್ತು. ಸೊ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಯ್ತು. ನಂಗೆ ಲಿಟ್ರಲಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಹ್ಯಾಸಲ್ಲೇ, ಬಿಕಾಸ್ ಅದು ಮೆಲ್ಟ್ ಮಾಡು ಹಾಕು ಅದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ತುಂಬಾ ಮೆಸ್ ಅಂತ ಹೇಳ್ಬೋದು. ಬಟ್ ಪ್ರಾಡಕ್ಟ್ ರಿಸಲ್ಟ್ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಆರಾಮ್ಸೆ ಇವಾಗ ಅಂದ್ರೆ 2 days ಬಿಟ್ಟು ಮತ್ತೆ ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಹೇರ್ ರಿಮೂವ್ ಮಾಡ್ಬೇಕನ್ನೋ ಟೆನ್ಷನ್ ಇಲ್ಲ. ಸೊ ಆರಾಮ್ಸೆ 1 ತಿಂಗಳವರೆಗಾದ್ರು ಆರಾಮಾಗಿರ್ಬೋದು. ಸೊ ಅಷ್ಟೇ ಬೇಗ ಹೇರ್ಸ್ ಬರಲ್ಲ ಅನ್ಕೊಂಡಿದೀನಿ, ಬಿಕಾಸ್ ಹೇರ್ ಫಾಲಿಕಲ್ ಸಮೇತ ಬಂದ್ಬಿಟ್ಟಿದೆ. ಸೊ ನೋಡಿದೆ, ನಾನು ನಿಮ್ಗೂ ಕೂಡ ಹಾಕಿರ್ತೀನಿ ನೋಡಿ. ಸೊ ಇವಾಗ ಸ್ಕಿನ್ ಹಾಗೆ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಂದೆ. ಸೊ ನೀವು ನೋಡ್ತಿರ್ಬೋದು. ಸೊ ವ್ಯಾಕ್ಸ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಸ್ಕಿನ್ ಅಲ್ಲಿ ಟ್ಯಾನ್ ಇದ್ರೂ ಕೂಡ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ಸ್ ಇದ್ರೆ ರಿಮೂವ್ ಆಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ನಾವೇನಾದ್ರು ಮೇಕಪ್ ಮಾಡಿದ್ರೆ ಈ ತರ ರಿಮೂವ್ ಮಾಡಿ ತುಂಬಾ ಚೆನ್ನಾಗಿ ಸ್ಕಿನ್ ಮೇಲೆ ಮೇಕಪ್ ಕೂರುತ್ತೆ ಅಂತ ಹೇಳಿ ಫೇಸ್ ಅಲ್ಲಿರೋ ಅನ್ವಾಂಟೆಡ್ ಹೇರ್ಸ್ ನ ರಿಮೂವ್ ಮಾಡ್ತಾರೆ. ಸೊ ಕೆಲವೊಬ್ರೆಲ್ಲ ಅಕ್ವಾಡ ಕಾಣಬಾರ್ದು ಆ ಥರ ಅವ್ರವ್ರದ್ದು ಇದ್ರ ಮೇಲೆ ಹೋಗುತ್ತೆ. ಸೊ ನಂಗಂತೂ ಅಪ್ಪರ್ ಲಿಪ್ ನೀಟಾಗಿ ಕ್ಲೀನ್ ಆಯ್ತಾ. ಸೊ ಫುಲ್ ಖುಷಿ ಆಯ್ತು. 10 on 10 ಕೊಡ್ತೀನಿ ಪ್ರಾಡಕ್ಟಿಗೆ. ಸೊ ಇವಾಗ ಸ್ಕಿನ್ ಎಲ್ಲ ಹೇರ್ ರಿಮೂವ್ ಮಾಡಿರೋದ್ರಿಂದ ಸ್ವಲ್ಪ ಸ್ಕಿನ್ ನ ಮಾಯಿಶ್ಚರ್ ಮಾಡ್ಬೇಕಂತ ಸೊ ನನ್ನ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇನ್ನ ಚೀಕ್ಸಿಗೆಲ್ಲ ಅಂದ್ರೆ ನನ್ನ ಫೋರ್ ಹೆಡ್ಗೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ರೆ ಕಂಪ್ಲೀಟ್ ಆಗೇ ಹೋಗ್ತಿತ್ತು. ಸೊ ಇಷ್ಟಂತೂ ಮಾಡಿದೆ. ಸೊ ಚೆನ್ನಾಗಿದೆ ಫೀಲ್ ಅಂತೂ. ಸೊ ಇದಕ್ಕೆ ಚೆನ್ನಾಗಿ ಸ್ಕಿನ್ ನ ಮಾಯಿಶ್ಚರ್ ಮಾಡ್ಬೇಕಂತ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ. ಸೊ ಯಾವುದೇ ಆದ್ರೂ ಅಷ್ಟೇ, ಸ್ಕಿನ್ನು ನಾವು ಬೇಗ ಏಜ್ ಆದವ್ರಂಗೆ ಕಾಣಬಾರ್ದು. ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಸ್ಕಿನ್ ಬೈ ಇಂಟರ್ನಲ್ಲಿ ಕೂಡ ತುಂಬಾ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೋತೀವಿ. ಸೊ ಅದೇ ತರ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀರ್ ಹೆಚ್ಚಾಗಿ ಕುಡಿದು ಒಳ್ಳೆ ಫುಡ್ ನ ತಗೊಂಡ್ಬಂದ್ರೆ ಸ್ಕಿನ್ ತುಂಬಾನೇ ಚೆನ್ನಾಗಿ ಆಗತ್ತೆ. ಸೊ ನಾವು ಇನ್ನೂ ಹೆಂಗಾಗಿರ್ತೀವಿ. ಸೊ ಬೇಗ ಸ್ಕಿನ್ ನಲ್ಲಿ ವ್ರಿಂಕಲ್ಸ್ ಬರೋದು, ಫೈನ್ ಲೈನ್ಸ್ ಈ ತರ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಸೊ ನಾನು ಮಾಯಿಶ್ಚರ್ ಮಾಡಾಯ್ತು. ಸೊ ಈ ತರ ಇದೆ. ಸ್ವಲ್ಪ ಅಪ್ಪರ್ ಲಿಪ್ ಡಾರ್ಕ್ ಆಗೋಯ್ತು, ಸ್ವಲ್ಪ ರೆಡ್ ಆಗೋಯ್ತು, ಬಿಕಾಸ್ ನಾನು 3 times ಅಪ್ಲೈ ಮಾಡಿದೆ ಅಲ್ವಾ. ಮೇ ಬಿ ಕನ್ನಡಿ ಮುಂದೆ ನಿಂತ್ಕೊಂಡು ಕಂಫರ್ಟಬಲ್ ಆಗಿ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ 2 ಸಲ ಅಪ್ಲೈ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಸೊ ನಾನು ವಿಡಿಯೋದಲ್ಲಿ ಮಾಡ್ತಿದ್ನಲ್ವಾ, ಸೊ ಹಾಗಾಗಿ 3 takes ತಗೊಂತು. ಬಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಅಭಿಯವ್ರು ಯಾವಾಗ್ಲೂ ರೇಕ್ಸೋರು ಮೀಸೆ ಇದೆ ನಿನ್ಗುನು ಅಂತ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ನೋಡೋಣ ಫರ್ದರ್ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಯಾವ ತರ ನೆಕ್ಸ್ಟ್ ಫರ್ದರ್ ಯಾವ ತರ ಏರ್ ಗ್ರೋತ್ ಆಗ್ತಿದೆ ಏನು ಅಂತ ಡೆಫಿನೆಟ್ಲಿ ತೋರಿಸ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಫೀಲು ತುಂಬಾನೇ ಚೆನ್ನಾಗಿದೆ. ಪ್ರಾಡಕ್ಟ್ ಅಂತೂ ಸೂಪರ್ ಆಗಿದೆ. ಸೊ ಅಷ್ಟೇ. ಸೊ ನಾವು ವ್ಯಾಕ್ಸ್ ಮೆಲ್ಟ್ ಮಾಡೋ ಮಿಷಿನ್ ತಗೊಬಿಟ್ರಂತೂ ಇನ್ನ ಈಸಿ ಆಗುತ್ತೆ. ಸೊ ನಾನು ಮೆಲ್ಟ್ ಮಾಡ್ತಾ ನಂಗೊಂದು ಗ್ರಿಪ್ ಸಿಕ್ತು ಯಾವ ತರ ಯೂಸ್ ಮಾಡೋದು ಏನು ಅಂತ. ಸೊ ನಾವು ಬಾಯ್ಲರ್ ಇಂದ ತೆಗೆದು ನಾವು ಮತ್ತೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಸೊ ನಾವು ನೀರೊಳಗಡೆನೆ ಇಟ್ಟು, ಬಿಸಿ ನೀರೊಳಗಡೆನೆ ಇಟ್ಟು ಯೂಸ್ ಮಾಡ್ತಾ ಇದ್ರೆ ಸುಡಲ್ಲ, ಅದಂತೂ ಶೋರ್ ಸುಡೋದಿಲ್ಲ. ಸೊ ಆರಾಮಾಗಿ ಅಪ್ಲೈ ಮಾಡ್ಕೋಬಹುದು. ಸೊ ಅದನ್ನ ಎಷ್ಟು ನಾವು ತೆಳ್ಳಗ್ ಮಾಡಿ ಅಪ್ಲೈ ಮಾಡ್ತೀವಿ ಅದು ಹೇರ್ಸಿಗೆಲ್ಲ ನೀಟಾಗಿ ಇದಾಗಿ ಆರಾಮ್ಸಾಗಿ ತೆಗಿಬಹುದು. ಸೊ ಇದು ನಾನು ಕಲ್ತಿದ್ದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದಾಗಿತ್ತು ನನ್ನ ಪ್ರಾಡಕ್ಟ್ ರಿವ್ಯೂ. ಸೊ ಸ್ವಲ್ಪ ಫೇಸ್ ಮೇಲೆ ಹಂಗೆ ಹಿಂಗೆ ಹಾಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಸೊ ನಗ್ಬೇಡಿ. ಸೊ ಅದಾಗೆ ಆಗುತ್ತೆ ಹಾಕೊಳ್ಳುವಾಗ. ಸೊ ಅಷ್ಟೇ. ಸೊ ಇದಾಗಿತ್ತು ನನ್ನ ವಿಡಿಯೋ. ಸೊ ಹೋಪ್ ನಿಮ್ಗೆ ಯೂಸ್ಫುಲ್ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಏನಾದ್ರು ಚೆನ್ನಾಗಿತ್ತು ಪ್ರಾಡಕ್ಟ್, ನನ್ನ ವಿಡಿಯೋ ಚೆನ್ನಾಗಿತ್ತು, ಸೊ ಯೂಸ್ಫುಲ್ ಅನ್ಸಿದೆ ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಈ ಅನ್ವಾಂಟೆಡ್ ಹೇರ್ಸ್ ಬಗ್ಗೆ ಏನಾದ್ರು ಯಾರಿಗಾರು ಕ್ಲಾರಿಟಿ ಇಲ್ಲ ಅಂತಂದ್ರೆ ಪ್ಲೀಸ್ ಅವ್ರಿಗೂ ಕೂಡ ಸೆಂಡ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.